ಕರ್ನಾಟಕದಲ್ಲಿ. ತಮಿಳರದೇ ಇಡೀ ಕರ್ನಾಟಕದಲ್ಲಿ ಮೊದಲು ಸುಮಾರು 50-60 ವರ್ಷದಿಂದ ಬೆಂಗಳೂರು ಬಂದವರು ತಮಿಳರು. ಆ ಕಾಲದಿಂದ ತಮಿಳರು ನೀರು ಕುಡಿಯಲ್ವ? ಇಲ್ಲಿ ಸುಮಾರು 50 ಲಕ್ಷ ಜನ ಇದ್ದಾರೆ, ನೀರು ಕುಡಿಯಲ್ವಾ? ಹಾಗಾದರೆ ನಾನು ನೀರು ಬೇಡ, ಮೇಕೆದಾಟು ಬೇಡ, ಕರೆದುಬಿಡಿ ನಿಮ್ಮ ತಮಿಳರಲ್ಲಿ ನಿಮ್ಮ ಊರಿಗೆ ಕರ್ಕೊಂಬಿಡಿ, ಸರಿಯಾಗತ್ತೆ. ಪರಭಾಷಿತಗಳಾವಡಿ ನಿಲ್ಬೇಕು, ಹಿಂದಿ ಬೇಡವೇ ಬೇಡ, ಬಿಡದಿ ಉಪನಗರ. ಏನ್ರಿ ಅವರು ನಿಮಗೆ ವಿರೋಧ ಪಕ್ಷದವ್ರಿಗೆ ಈ ಕಬಿನಿ ನೀರು ಕಾಣ್ತು, ಬಿಡದಿ ಉಪನಗರದ ಕಾಣಲಿಲ್ವಾ? ಅಲ್ಲಿ ನಡೀತಾ ಇರೋ ಮೋಸ ಕಾಣಲಿಲ್ವಾ? ಅಲ್ಲಿ ನಡೀತಾ ಇರೋ ಅನ್ಯಾಯ ಕಾಣಲಿಲ್ವಾ ನಿಮಗೆ? ಏನಿದ್ರು ಏನಿದು ಬಿಡದಿ ಜನ ಕಣ್ಣೀರಿಡ್ತಾರೆ. ಗಡಿನಾಡು ಕನ್ನಡ ಶಾಲೆಗಳಿಗೆ ಕಾಸರಗೋಡು, ಹೊಸೂರು, ಅಕ್ಕಲಕೋಟೆ, ತಾಳ್ವಾಡಿ, ಮಡಕಶಿರ ಇಲ್ಲಿರುವ ಕನ್ನಡ ಪರ ಸಂಘಗಳಿಗೆ, ಕನ್ನಡ ಶಾಲೆಗಳಿಗೆ ಪ್ರತಿ ವರ್ಷ 500 ಕೋಟಿ ರೂಪಾಯಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಬ್ಯಾಂಕ್ ಕನ್ನಡಿಗರ ಉದ್ಯೋಗ, ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗೆ ಮುಚ್ಚಬೇಡಿ, ಕನ್ನಡ ಶಾಲೆ ಖಾಲಿರೋ ಹುದ್ದೆ, ಪೊಲೀಸರ ವರ್ಗಾವಣೆ. 15 ವರ್ಷ ಆದರೂ ಅವ್ರ ತಂದೆ ತಾಯಿಗಳು ನೋಡೋಂಗಿಲ್ಲ, ಹೆಂಡತಿ ಮಕ್ಕಳು ನೋಡೋಂಗಿಲ್ಲ, ಆ ಪರಿಸ್ಥಿತಿ ಮಾಡಿದ್ದೀರಿ. ಅವರಿಗೆ ಕೂಡಲೇ ಪೊಲೀಸ್ನವ್ರನ್ನ ವರ್ಗಾವಣೆ. IPS, CBS ಕನ್ನಡ ಪ್ರಾಮುಖ್ಯ, ಹಂಪಿ ಕನ್ನಡ ವಿದ್ಯಾಲಯ. ನಾವು ಬರೀ ಮಳೆ ನೀರು ಬಂತು, ಕಾವೇರಿ ನೀರು ಬಂತು ವಿರೋಧ, ಅದಲ್ಲ. ಅಖಂಡ ಕರ್ನಾಟಕ ಬಂದ್ಗೆ ಆವತ್ತೇ ನಾವು ಈ ನೀರು ನಮಗೆ ಭಾರಿ ಪ್ರಾಮುಖ್ಯ ಏನಲ್ಲ, ಮಳೆ ಬರುತ್ತೆ ಹೋಗುತ್ತೆ. ಆದರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕರ್ನಾಟಕ, ಬೆಳಗಾವಿ, ಆ ದೃಷ್ಟಿಯಿಂದ ಮಾನ್ಯ ಶಿವಕುಮಾರ್ರವರೇ, ನೀವು ನಮ್ಮ ಸಂಘಟನೆಗೆ ಬಂದನ್ನು ಹಿಂದೆ ತಗೊಳ್ಳಿ ಅಂತ ಹೇಳಿದ್ದೀರಿ. ನಾನು ತಮಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬಂದನ್ನು ಹಿಂದೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ದಯಮಾಡಿ ತಾವು ಬಂದು ಆವತ್ತು ಈ ಬಂದ್ಗೆ ನೀವೇ ಬಂದು ಉದ್ಘಾಟನೆ ಮಾಡಿ, ಈ ಬೇಡಿಕೆಗಳಿಗೆಲ್ಲ ನಿಮಗೆ ಕೀರ್ತಿ ಬರಲಿ. ನಾವೇನು ನಿಮ್ಮ ವಿರುದ್ಧ ವೈಯಕ್ತಿಕವಾದ ದ್ವೇಷ ನಮಗೇನಿಲ್ಲ. ನಾನು ಸುಮಾರು ಮೊನ್ನೆ ಚಳುವಳಿ ಬಂದು ಹುಡುಗನಲ್ಲ, ಸುಮಾರು 58 ಇಂದ ನಾನು ಚಳುವಳಿದ್ದೀನಿ. ಲೆಕ್ಕ ಹಾಕಳಿ ಎಷ್ಟು ವರ್ಷ ಆಯಿತು ಅಂತ. ಮತ್ತು ನನ್ನ ಹಿಂದೆ ನೀವು ಓಡಾಡಿದ್ದೀರಿ, ಹಿಂದಿನ ಎಲೆಕ್ಷನ್ನು ಚಳುವಳಿಗಳಿದ್ದೀರಿ, ನಿಮಗೆ ಗೊತ್ತಿದೆ. ವಟಾಳ್ ನಾಗರಾಜ್ ಅಂದರೆ ಒಂದು ಐತಿಹಾಸಿಕವಾದಂಥ ವ್ಯಕ್ತಿ ಅಂತ ನಾನು ಹೇಳಬೇಕಾದ್ರೆ ನನಗೂ ಗೌರವ, ಗಾಂಭೀರ್ಯ ಇದೆಲ್ಲ ಇದೆ. ಆದ್ದರಿಂದ ತಮ್ಮಲ್ಲಿ ಮಾತನ್ನು ಹೇಳಿದೆ.